ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಪಾಲಕ್ ಸೊಪ್ಪಿಂದ ನೀವು ಪರಾಠ, ಸಾಂಬಾರು, ಪಕೋಡ ಏನೇನೋ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ. ನಾನೊಂದು ಇವತ್ತು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು 15 ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡ್ರಿ, ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಇಲ್ಲಿ ನಾನು 1 ಕಟ್ ಆಗಷ್ಟು ಪಾಲಕ್ ಸೊಪ್ಪನ್ನು ಸೋಸ್ಬಿಟ್ಟು ತೊಳೆದು ಈ ರೀತಿ ದಪ್ಪಾಗಿನೇ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ರೀ. ಆದಷ್ಟು ಎಳೆ ಪಾಲಕ್ ಸೊಪ್ಪನ್ನೇ ತೊಗೊರಿ, ಟೇಸ್ಟು ಚೆನ್ನಾಗಿರ್ತದೆ. ಈಗ ಈ ಪಾಲಕ್ ಸೊಪ್ಪನ್ನು ನಾನೇನು ಮಾಡ್ತೀನಿ, ಮಿಕ್ಸಿ ಜಾರಿಗೆ ಹಾಕೋತೀನಿ. ನೋಡಿ, ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೀರು ಹಾಕ್ದೇನೆ ನುಣ್ಣಗೆ ರುಬ್ಕೋತೀನಿ ರೀ. ನೀರು ಹಾಕಬೇಡ್ರಿ, ಹಾಗೇನೆ ಏನು ಮಾಡಬೇಕು, ನುಣ್ಣಗೆ ರುಬ್ಕೊಂಡ್ಬಿಟ್ಟು ತೊಗೋತೀನಿ ರೀ ನಾನು. ಇದನ್ನು ಪಾಲಕ್ ಪೇಸ್ಟ್ ರೆಡಿ ಆಗ್ಯದ್ರಿ. ನೋಡಿ, ಇದನ್ನೀಗ ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ, ನೀರು ಹಾಕ್ತೇನೆ ಇದನ್ನು ಮಾಡಿ ರುಬ್ಬಿಬಿಟ್ಟು ತಗೋರಿ, ನೀರು ಹಾಕಬೇಡ್ರಿ. ದೊಡ್ಡ ಬೌಲ್ಲೇ 1 ಬೌಲ್ ಆಗಷ್ಟು ನಾನಿಲ್ಲಿ ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ರೀ ನಾನು. ನೋಡಿ, ಇದಕ್ಕೆ ನಾನಿಲ್ಲಿ 3 ವೈಟ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ನೋಡಿ, ಇಲ್ಲ ನಮ್ಗೆ ವೈಟ್ ಬ್ರೆಡ್ ಬೇಡ ಅಂದ್ರೆ ನೀವು ವೀಟ್ ಬ್ರೆಡ್ಡನ್ನಾದರೂ ತೊಗೋಬೋದು, ಅಥವಾ ಮಲ್ಟಿಗ್ರೇನ್ ಬ್ರೆಡ್ಡೂ ಸಿಗ್ತಾವಲ್ಲ ಅವನ್ನಾದ್ರೂ ತೊಗೋಬೋದು, ನಡೀತದೆ. ನನ್ನ ಕಡೆ ವೈಟ್ ಬ್ರೆಡ್ ಇತ್ತು, ನಾನು ಅದನ್ನೇ ತೊಗೊಂಡಿದ್ದೀನಿ. ಈಗ ಈ 3 ಬ್ರೆಡನ್ನು ಇದರಲ್ಲಿ ಮುರಿದ್ಬಿಟ್ಟು ಹಾಕ್ತೀನಿ ರೀ. ಈಗ ಇದನ್ನು ಏನು ಮಾಡ್ತೀನಿ ರೀ, ಮಿಕ್ಸ್ ಮಾಡ್ಕೋತೀನಿ ರೀ ಇದ್ರ ಜೊತೆ. ಇಲ್ಲ ನಮ್ಗೆ ವೈಟ್ ಬ್ರೆಡ್ ಬೇಡ, ಹೆಲ್ತಿಗೆ ಒಳ್ಳೆಯದಲ್ಲ ಅಂದ್ರೆ ನೀವು ವೀಟ್ ಬ್ರೆಡ್ಡನ್ನಾದ್ರೂ ತೊಗೊರಿ, ನಡೀತದೆ ಅದನ್ನು. ನೋಡಿ, ಆ ಪಾಲಕ್ ಪೇಸ್ಟ್ ಜೊತೆ ಏನಾಗಲಿ ರೀ, ಅದು ಬ್ರೆಡ್ ಏನಾಗಲಿ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ಈಗ ಮಿಕ್ಸ್ ಆಗ್ಯದ್ರಿ, ಇದನ್ನು ಅನ್ಕ ಸೈಡಿಗೆ ಇಡ್ತೀನಿ ರೀ. ಆ ಪಾಲಕ್ ಪೇಸ್ಟ್ನಲ್ಲಿ ಅದು ಬ್ರೆಡ್ ಇನ್ನಷ್ಟು ಏನಾಗಲಿ ರೀ, ಸಾಫ್ಟ್ ಆಗಲಿ ರೀ. ಇದು ಸೈಡಿಗೆ ಇಡ್ತೀನಿ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ ಪ್ಯಾನ್ಗೆ ನಾನು 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯ್ಲಿ ರೀ. ನೋಡಿ, ಎಣ್ಣೆ ಕಾಯ್ದ್ಮೇಲೆ 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. 1 ಸ್ಪೂನ್ ಆಗಷ್ಟೇ ನಾನಿಲ್ಲಿ ಆರ್ಗ್ಯಾನೋವನ್ನು ಹಾಕ್ತಾಯಿದ್ದೀನಿ ರೀ. ಹಾಕ್ರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ, ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಹಾಕಿನಿ ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೀನಿ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ದು ಅದು ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪನೇ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ನಾನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು 1 ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ ನಾನು. ನೋಡಿ, ಇದಕ್ಕೆ ನಾನಿಲ್ಲಿ 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ತುರಿದಿಟ್ಕೊಂಡಿರುವಂಥ ಕ್ಯಾರೆಟು, ಸ್ವಲ್ಪ ಬೀನ್ಸನ್ನು ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪ ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಸ್ವೀಟ್ ಕಾರ್ನ್ ಇದ್ದರೆ ಸ್ವೀಟ್ ಕಾರ್ನನ್ನಾದ್ರೂ ಹಾಕ್ಬೋದು. ನೋಡಿ, ಈಗ ಇದನ್ನು ಹೈ ಫ್ಲೇಮ್ದಲ್ಲಿಟ್ಟನೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ಮಿಕ್ಸ್ ಮಾಡ್ಕೊಂಡು ನಾನು ಉಪ್ಪನ್ನು ಹಾಕ್ತೀನಿ. ಉಪ್ಪು ಹಾಕೋದ್ರಿಂದ ಏನಾಗ್ತದೆ, ವೆಜಿಟೇಬಲ್ಸು ಬೇಗನೆ ಸಾಫ್ಟ್ ಆಗಿಬಿಡ್ತಾವೆ. ನೋಡಿ, ಒಂದು 2 ನಿಮಿಷ ನಾನು ಇದನ್ನು ಏನು ಮಾಡ್ಕೊಂಡಿನಿ, ಎಲ್ಲ ವೆಜಿಟೇಬಲ್ಸನ್ನು ಬೇಯಿಸ್ಬಿಟ್ಟು ತೊಗೊಂಡಿನಿ. ಸ್ವಲ್ಪ ಸಾಫ್ಟ್ ಆದರೆ ಸಾಕ್ರಿ ಅವನು. ಈಗ ಇಲ್ಲಿ ನೋಡಿ, ನಾನು ಏನು ಮಾಡ್ಕೊಂಡಿದ್ದೀನಿ, ಸಣ್ಣ ಇದು ಅಂತ ಹೇಳಿ 3 ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ತೊಗೊಂಡಿದ್ದೀನಿ. ಇಲ್ಲ ನಮ್ಗೆ ಆಲೂಗಡ್ಡೆ ಸ್ಟಫಿಂಗ್ ಬೇಡ ಅಂದರೆ ನೀವು ಪನ್ನೀರನ್ನಾದ್ರೂ ತೊಗೋಬೋದು, ನಡೀತದೆ. ಈಗ ಅದನ್ನು ಮ್ಯಾಶ್ ಮಾಡ್ಕೊತೀನಿ ರೀ. ಇಲ್ಲಾಂದ್ರೆ ನೀವು ಮ್ಯಾಶ್ ಮಾಡಿನೇ ಹಾಕ್ರಿ, ಅಥವಾ ತುರಿದ್ಬಿಟ್ಟು ಹಾಕ್ರಿ, ನಡೀತದೆ. ದಪ್ಪ ಆಲೂಗಡ್ಡೆ ಪೀಸ್ ಉಳಿಲಾರ್ದಂಗೆ ನೀಟಾಗಿ ಮ್ಯಾಶ್ ಮಾಡ್ಕೊತೀನಿ ರೀ. ನೋಡಿರಿ, ಈಗ ಅದು ಏನಾಗಿದೆ, ವೆಜಿಟೇಬಲ್ಸ್ ಜೊತೆ ಎಲ್ಲ ಏನಾಗಿದೆ, ಆಲೂಗಡ್ಡೆ ಎಲ್ಲ ನೀಟಾಗಿ ಮಿಕ್ಸ್ ಆಗ್ಯದ್ರಿ. ಈಗ ಮತ್ತು ಯಾವ ಥರ ವೆಜಿಟೇಬಲ್ಸ್ ಇಷ್ಟ ಅಂದರೂ ನೀವು ಹಾಕ್ಬೋದು. ಇದಕ್ಕೊಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಈಗಿದು ಇಷ್ಟ ಮಿಕ್ಸ್ ಆಗ್ಯದ್ರಿ, ಎಲ್ಲನೂ ಕರೆಕ್ಟಾಗಿ ರೆಡಿ ಆಗ್ಯದ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ರೀ. ಈಗಿದು ಕಂಪ್ಲೀಟಾಗಿ ಆರಲಿ ರೀ. ನೋಡಿ, ಈಗ ಅನ್ಕತಕ್ಕ ಇದನ್ನು ಸೈಡಿಗೆ ಇಡ್ತೀನಿ. ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಒಂದು 4 ಸ್ಪೂನ್ ಆಗಷ್ಟೇ ಮೈದಾ ಹಿಟ್ಟನ್ನು ತಗೋತಾ ಇದ್ದೀನಿ ರೀ ನಾನಿಲ್ಲಿ. ಇದಕ್ಕೆ ನಾನೀಗ ನೀರು ಹಾಕಿಬಿಟ್ಟು ಗಂಟಾಗ್ಲಾರ್ದಂಗೆ ಒಂದು ಸ್ಲರಿಯನ್ನು ರೆಡಿ ಮಾಡ್ಕೊತೀನಿ. ನೋಡಿ, ಇದು ಹೆಂಗಿರ್ಬೇಕಂದ್ರೆ ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಆ ರೀತಿ ಇದನ್ನು ರೆಡಿ ಮಾಡ್ಕೋಬೇಕು. ತೋರಿಸ್ತೀನಿ ನೋಡಿರಿ, ನಾನು ನಿಮಗೆ ತುಂಬ ತೆಳುವೂ ಮಾಡಿಲ್ಲ, ತುಂಬ ಗಟ್ಟಿನೂ ಮಾಡಿಲ್ಲ, ಮತ್ತು ಯಾವುದೇ ರೀತಿ ಗಂಟುಗಳೂ ಇಲ್ಲ. ಈಗ ಇದನ್ನು ರೆಡಿ ಆಗಿದ್ರೆ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ, ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ ಇದೇನಾಗಿದ್ರಿ, ಕಂಪ್ಲೀಟಾಗಿ ಆರಿದ್ರಿ. ನೋಡಿ, ನಾನು ಸ್ವಲ್ಪ ಇದನ್ನೇನು ಮಾಡ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಆ ಬ್ರೆಡ್ಡು ಆಲೂಗಡ್ಡೆ ಪೇಸ್ಟ್ನಲ್ಲಿ ಏನು ಮಿಕ್ಸ್ ಮಾಡಿಟ್ಟಿದ್ದಲ್ರಿ, ಈಗ ಇದನ್ನು ಹಾಕ್ತೀನಿ ರೀ. ನೋಡಿ, ಅದು ಇನ್ನಷ್ಟು ನೆನದು ಏನಾಗಿದ್ರಿ, ತುಂಬಾ ಸಾಫ್ಟ್ ಆಗಿದ್ರಿ ಅದು ಬ್ರೆಡ್ಡೆಲ್ಲ. ನೋಡಿ, ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿಬಿಟ್ಟೇ ತುಂಬ ಟೇಸ್ಟಿಯಾಗಿ ಮಾಡ್ತಾಯಿದ್ದೀನಿ ರೀ. ಇದಕ್ಕೊಂದು 2 ಸ್ಪೂನ್ ಆಗಷ್ಟೇ ನಾನು ಕಾರ್ನ್ಫ್ಲೋರನ್ನು ಹಾಕ್ತಾಯಿದ್ದೀನಿ ರೀ. ಒಂದು 3 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ.
ಇಲ್ಲ ಅಕ್ಕಿ ಹಿಟ್ಟಿಲ್ಲ ಅಂದ್ರೆ ನೀವು ಇಲ್ಲಿನೂ ಏನು ಮಾಡ್ಬೋದು, ಮೈದಾನ ಹಾಕ್ಬೋದು, ನಡೀತದೆ. ನೋಡಿ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ, 1/4 ಟೀ ಸ್ಪೂನ್ ಆಗಷ್ಟು. ಇದನ್ನು ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ. ಇಷ್ಟು ಹಿಟ್ಟನ್ನು ಕರೆಕ್ಟ್ ಆಗ್ತಾಯಿದ್ರಿ. ಇಲ್ಲ ತುಂಬಾ ಮೆತ್ತಗೆ ಅನ್ಸಕತ್ತಿತ್ತಂದರೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟು ಕಾರ್ನ್ಫ್ಲವರು ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ, ನಡೀತದೆ. ನೋಡಿ ನಾನು ತೋರಿಸ್ತೀನಿ. ತುಂಬ ಏನು ಭಾಳ ಹಿಟ್ಟಿನ ಅಂಶನೂ ಜಾಸ್ತಿ ಆಗಬಾರ್ದು ರೀ, ಅವಾಗಾದ್ರೂ ಟೇಸ್ಟ್ ಚೆನ್ನಾಗತ್ತಲ್ಲ. ನೋಡಿರಿ ಅದಕ್ಕೆ ಅದು 2 ಸ್ಪೂನು ಇದು 3 ಸ್ಪೂನ್ ಹಾಕ್ಕೊಂಡು ಹಿಟ್ಟನ್ನು ನೋಡಿ ಇದೇ ರೀತಿಯೇ ಈ ರೀತಿ ಆಗ್ಬೇಕ್ರಿ. ಇದು ಹಿಟ್ಟು ಕಲಸಿ ಏನು ಮಾಡ್ಕೊಂಡಿನಿ ರೆಡಿ ಆಗ್ಯದ. ಈಗ ಇದೆಲ್ಲನೂ ಏನಾಗೈತೆ ರೀ, ರೆಡಿ ಆಗ್ಯದ ನೋಡಿ, ಕರೆಕ್ಟಾಗಿ ರೆಡಿ ಆಗ್ಯದ. ಉಪ್ಪು ಕಡಿಮೆ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಹಾಕೋರಿ, ನಡೀತದೆ. ಈಗ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನೋಡಿ ನೀವು ಬಾಲ್ ಥರನೂ ಮಾಡ್ಕೋಬೋದು, ಸ್ಟಿಕ್ ಥರನೂ ಮಾಡ್ಕೋಬೋದು, ನಡೀತದೆ. ನೋಡಿ ಈ ರೀತಿ ರೌಂಡ್ ಬಾಲ್ಸ್ ಥರನೂ ಮಾಡ್ಕೋಬೋದು. ನಾನು ಸ್ಟಿಕ್ ಥರ ಮಾಡ್ಕೋತೀನಿ ನೋಡಿ. ನೋಡಿ ಪಾಲಕ್ದಿಂದ ಸಾಂಬಾರು, ಪಕೋಡ, ಪರಾಠ ಏನೇನೋ ರೆಸಿಪಿ ಮಾಡಿರ್ತೀವಿ ರೀ. ಇದು ಒಂದು ತುಂಬಾ ಹೊಸ ಆಗಿರುವಂಥ ರೆಸಿಪಿ ಅದು. ನೋಡಿರಿ ನಾನು 2 ಮಾಡಿ ತೋರಿಸಿದ್ದೀನಿ. ಒಮ್ಮೆಲೆ ಒಂದು ಸ್ವಲ್ಪನ ರೆಡಿ ಮಾಡ್ಕೋತೀನಿ ರೀ ನಾನು. ನೋಡಿ ಇಲ್ಲ ನೀವು ರೌಂಡ್ ಚಿಕ್ಕ ಬಾಲ್ಸ್ ಥರ ಮಾಡ್ಕೋತಿದ್ರೆ ಆ ಥರನೂ ಮಾಡ್ಕೊರಿ, ನಡೀತದೆ. ನೋಡಿ ಒಮ್ಮೆಲೆ ರೆಡಿ ಮಾಡ್ಕೊಳ್ಳಿ. ಒಮ್ಮೆಲೆ ಇಷ್ಟನ್ನೇ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಉಳಿದಿರೋ ಹಿಟ್ಟನ್ನು ಇದನ್ನು ಹೆಂಗೆ 15 ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೇಕಂತ ನಾನು ಆಮೇಲೆ ತಿಳಿಸ್ತೀನಿ ರೀ. ಈಗ ನೋಡಿ ಇಷ್ಟನ್ನೇ ನಾನು ನಿಮಗೆ ಫಸ್ಟ್ ಮಾಡಿ ತೋರಿಸ್ತೀನಿ ನೋಡಿರಿ. ಈಗ ಇದರ ಒಂದೊಂದು ಸ್ಟಿಕ್ಕನ್ನೇ ತೊಗೊಂಡ್ಬಿಟ್ಟು ಆ ಸ್ಲರಿ ಒಳಗೆ ಹಾಕ್ತೀನಿ ರೀ. ನೋಡಿ ಈ ರೀತಿ ಸ್ಲರಿ ಒಳಗೆ ಹಾಕಿ ಇದ್ರೊಳಗೆ ಅದ್ರ ಮೇಲೆ ಲೈಟಾಗಿ ಕೋಟ್ ಆಗ್ಬೇಕ್ರಿ. ಅದು ಅಷ್ಟನ್ನೇ ಇದು ಹಾಕಿದ್ರೆ ಸಾಕ್ರಿ. ಈಗ ಇದನ್ನು ಏನು ಮಾಡ್ತೀನಿ, ನಾನು ಇದರಲ್ಲಿ ಸ್ವಲ್ಪ ಬ್ರೆಡ್ ಕ್ರಮ್ಸನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ರೀ. ನೋಡಿ ಈ ರೀತಿ ಅದ್ರ ಮೇಲೆ ಆ ಬ್ರೆಡ್ ಕ್ರಮ್ಸನ್ನು ನೀಟಾಗಿ ಕೋಟ್ ಮಾಡ್ಕೊಂಡ್ರಿ. ನೋಡಿ ಈ ರೀತಿ ನಾವು ಮಾಡಿಕೊಂಡು ಆ ಉಳಿದಿರೋ ಹಿಟ್ಟು ಏನದಲ್ಲ ರೀ ಅವನ್ನೆಲ್ಲನೂ ನಾನು ಇದೇ ರೀತಿ ಮಾಡಿಕೊಂಡು ಏರ್ಟೈಟ್ ಡಬ್ಬದಾಗ ಹಾಕಿಬಿಟ್ಟು 15 ದಿನವರೆಗೂ ಡೀಪ್ ಫ್ರೀಝರ್ನಾಗ ಇಟ್ಟು ಯೂಸ್ ಮಾಡ್ಬೋದು. ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ನಮ್ಗೆ ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ತಿನ್ನಂಗೆ ಅನಿಸಿದ್ರೆ ಒಂದು 10 ನಿಮಿಷ ಮೊದಲೇ ಹೊರಗಡೆ ಇಟ್ಟು ಇದನ್ನು ನೀವು ಡೀಪ್ ಫ್ರೈ ಮಾಡಿಬಿಟ್ಟು ತಿನ್ಬೋದು ರೀ. ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ, ಇನ್ನೊಂದನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಇವನ್ ಇಷ್ಟನ್ನೇ ನಾನು ನಿಮಗೆ ಕರೆದ್ಬಿಟ್ಟು ತೋರಿಸ್ತೀನಿ ರೀ. ಆ ಉಳಿದಿರೋ ಹಿಟ್ಟು ಏನದಲ್ಲ ನಾನು ಈ ರೀತಿ ಮಾಡಿ ಏರ್ಟೈಟ್ ಡಬ್ಬದಾಗ ಹಾಕಿ ಡೀಪ್ ಫ್ರೀಝರ್ನಾಗ ಹಾಕಿ ಸ್ಟೋರ್ ಮಾಡಿ ಇಟ್ಕೋತೀನಿ ರೀ. ಅದನ್ನು ನೋಡಿ 2 ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ ರೀ. ನೋಡಿ 2 ಮಾಡಿ ತೋರಿಸಿದ್ದೀನಿ. ಒಮ್ಮೆಲೆ ನಾನು ಇನ್ನೊಂದು ಸ್ವಲ್ಪ ಏನು ಮಾಡ್ಕೋತೀನಿ ರೀ, ರೆಡಿ ಮಾಡ್ಕೋತೀನಿ ರೀ. ನೋಡಿ ಇಷ್ಟನ್ನು ನಾನು ಏನು ಮಾಡ್ಕೊಂಡಿದ್ದೀನಿ, ರೆಡಿ ಮಾಡ್ಕೊಂಡಿದ್ದೀನಿ ರೀ. ಉಳಿದಿದ್ದನ್ನು ನಾನು ಅದೇ ರೀತಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಮತ್ತು ಇವನು ಕರಿಲಿಕ್ಕೆ ಎಣ್ಣೆಯನ್ನು ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟೀನಿ ರೀ. ಎಣ್ಣೆನೂ ತುಂಬಾ ಚೆನ್ನಾಗಿ ಕಾಯ್ದದ್ರಿ. ನೋಡಿ ಈಗ ಇದನ್ನು ಎಣ್ಣೆಗೆ ಹಾಕೊಂಡ್ರಿ. ನೋಡಿ ಗ್ಯಾಸ್ ಮೀಡಿಯಮ್ ಫ್ಲೇಮ್ದಲ್ಲಿನೇ ಇರಲಿ ರೀ. ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ. ನೋಡಿರಿ ಇಷ್ಟು ಕೆಂಪಗಾಗೋವರೆಗೂ ಕರೆದ್ಬಿಟ್ರೆ ಸಾಕ್ರಿ. ತುಂಬಾ ಬಿಸಿ ಅದಾವ್ರಿ. ಆ ಉಳಿದಿದ್ದನ್ನು ಕರೆದ್ಬಿಟ್ಟು ತೊಗೋತೀನಿ ಮತ್ತು ಒಂದು ಸ್ವಲ್ಪ ಆರ್ಲಿ ರೀ. ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಾವತ್ತೆ. ನೋಡ್ರೇ ಗೊತ್ತಾಗತ್ತೈತಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದವು. ನೋಡಿರಿ ನಿಮ್ಗೆ ಸೌಂಡ್ದಿಂದನೇ ತೋರಿಸ್ತೀನಿ. ಎಣ್ಣೆನೂ ಒಂಚೂರೂ ಹಿಡಿದು ಸೌಂಡ್ದಿಂದಲೇ ಗೊತ್ತಾಗೋದಿಲ್ಲ ನಿಮ್ಗೆ ಎಷ್ಟು ಕ್ರಿಸ್ಪಿಯಾಗ್ಯಾವ ಇವತ್ತು ಹೇಳಿ. ನೋಡಿ ಕ್ರಿಸ್ಪಿನೂ ಅದ, ಕಡಿಮೆ ಎಣ್ಣೆನೂ ಹಿಡಿದೈತಿ. ಎಲ್ಲನೂ ತುಂಬಾ ಚೆನ್ನಾಗಿ ಬಂದಾವೆ. ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ಸೌಂಡ್ದಿಂದನೇ ಗೊತ್ತಾಯ್ತಲ್ಲ ನಿಮ್ಗೆ ಎಷ್ಟು ಕ್ರಿಸ್ಪಿಯಾಗಿ ಅಂತೇಳಿ. ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ನೋಡ್ರೇ ತಿನ್ಬೇಕು ಅನ್ಸಕತ್ತದ. ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪಾಲಕ್ ಸೊಪ್ಪು ಬ್ರೆಡ್ಡಿನ ರೋಲ್ ರೆಡಿ ಆಗ್ಯಾವ ರೀ. ಇವನ್ ಬಿಸಿ ಬಿಸಿ ನೀವು ಸಾಸ್ ಜೊತೆ ಮತ್ತು ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ರೀ. ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.